ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ರಾಜ್ಯದಲ್ಲಿ ಹಾಗೆ ದೇಶದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ದೇಶದ ಇತಿಹಾಸದಲ್ಲಿ ನೋಟಾ ದಾಖಲೆಯನ್ನು ಬರೆದಿದೆ. ಸಾವಿರಾರು ಮಂದಿಯಿಂದ ನೋಟಾ ಮತ ಚಲಾವಣೆ ಆಗಿದೆ. ಹಾಗಿದ್ರೆ ರಾಜ್ಯದ ಎಲ್ಲೆಲ್ಲಿ ಎಷ್ಟೆಷ್ಟು ನೋಟಾ ಮತ ಚಲಾವಣೆ ಆಗಿದೆ ಅನ್ನುವಂಥದ್ದನ್ನು ಈಗ ನಾವು ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಎಷ್ಟು ನೋಟಾ ಮತ ಚಲಾವಣೆ ಆಗಿದೆ. ಬಾಗಲಕೋಟೆಯಲ್ಲಿ 3420 ನೋಟಾ ಮತ ಚಲಾವಣೆಯಾಗಿದೆ. ಹಾಗೆ ಬೆಂಗಳೂರು ಸೆಂಟ್ರಲಲ್ಲಿ 12126 ಮತ ನೋಟಕ್ಕೆ ಬಿದ್ದಿದೆ. ಬಾಗಲಕೋಟೆಯಲ್ಲಿ 3420, ಬೆಂಗಳೂರು ಸೆಂಟ್ರಲ್ಲಿ 12126 ಮತ ಬಿದ್ದಿದೆ. ಇನ್ನು ಬೆಂಗಳೂರು ನಾರ್ತ್ನಲ್ಲಿ 13554 ಮತ ಬಿದ್ದಿದೆ. ಬೆಂಗಳೂರು ರೂರಲಲ್ಲಿ 10649 ಮತ ನೋಟಕ್ಕೆ ಬಿದ್ದಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 7857 ಮತ ನೋಟಕ್ಕೆ ಬಿದ್ದಿದೆ. ಹಾಗೆ ಬೆಳಗಾಂನಲ್ಲಿ 5726 ಮತ ನೋಟಕ್ಕೆ ಬಿದ್ದಿದೆ. ಇನ್ನು ಬಳ್ಳಾರಿಯಲ್ಲಿ 7889 ಮತ, ಹಾಗೆ ಬೀದರ್ನಲ್ಲಿ 4686 ಮತಗಳು ನೋಟಕ್ಕೆ ಚಲಾವಣೆ ಆಗಿದೆ. ಇನ್ನು ಬಿಜಾಪುರದಲ್ಲಿ 7502 ಮತ, ಹಾಗೆ ಚಾಮರಾಜನಗರದಲ್ಲಿ 8143 ಮತಗಳು ನೋಟಕ್ಕೆ ಈ ಬಾರಿ ಚಲಾವಣೆ ಆಗಿರುವಂಥದ್ದು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ 6596 ಮತ ನೋಟಕ್ಕೆ ಚಲಾವಣೆಯಾಗಿದೆ. ಹಾಗೆ ಚಿಕ್ಕೋಡಿಯಲ್ಲಿ 2608 ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ 6596, ಹಾಗೆ ಚಿಕ್ಕೋಡಿಯಲ್ಲಿ 2608 ಮತಗಳು ಚಲಾವಣೆಯಾಗಿದೆ. ಹಾಗೆ ಇನ್ನು ಚಿತ್ರದುರ್ಗದಲ್ಲಿ 3190 ಮತ ಚಲಾವಣೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ 23576 ಮತಗಳು ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು. ಇನ್ನು ದಾವಣಗೆರೆಯಲ್ಲಿ 3176 ಮತ ನೋಟಕ್ಕೆ ಚಲಾವಣೆಯಾಗಿದೆ. ಹಾಗೆ ಧಾರವಾಡದಲ್ಲಿ 6147 ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ. ಮತದಾರರು ನೋಟಕ್ಕೆ ಚಲಾವಣೆಯನ್ನು ಮಾಡಿರುವಂಥದ್ದು. ದಾವಣಗೆರೆಯಲ್ಲಿ 3176, ಧಾರವಾಡದಲ್ಲಿ 6147 ಮತಗಳನ್ನು ಮತದಾರರು ನೋಟಕ್ಕೆ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ನೋಟಾ ಮತ ರಾಜ್ಯದ ಬಹಳಷ್ಟು ಕಡೆ ಬಹಳಷ್ಟು ಪ್ರಮಾಣದಲ್ಲಿ ಬಿದ್ದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ದಾವಣಗೆರೆಯಲ್ಲಿ 3176 ಮತ, ಹಾಗೆ ಧಾರವಾಡದಲ್ಲಿ 6147 ಮತಗಳು ನೋಟಕ್ಕೆ ಚಲಾವಣೆ ಆಗಿದೆ. ಇನ್ನು ಗುಲ್ಬರ್ಗದಲ್ಲಿ 8429 ಮತ ನೋಟಕ್ಕೆ ಚಲಾವಣೆಯಾಗಿದೆ. ಹಾಗೆ ಹಾಸನದಲ್ಲಿ 8541 ಮತ ನೋಟಕ್ಕೆ ಚಲಾವಣೆ ಆಗಿದೆ. ಗುಲ್ಬರ್ಗದಲ್ಲಿ 8429, ಹಾಸನದಲ್ಲಿ 8541 ಮತಗಳು ನೋಟಕ್ಕೆ ಚಲಾವಣೆ ಆಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಲೋಕಸಭಾ ಚುನಾವಣೆಯಲ್ಲಿ ಈ ಫಲಿತಾಂಶ ಬಂದಿದೆ. ನೋಟ ಗುಲ್ಬರ್ಗದಲ್ಲಿ 8429 ಮತಗಳ ಚಲಾವಣೆ ಅಲ್ಲಿ ಆಗಿರುವಂಥದ್ದು. ಹಾಸನದಲ್ಲಿ ಮುಖ್ಯವಾಗಿ 8541 ಮತ ಚಲಾವಣೆ ಆಗಿದೆ. ಇನ್ನು ಮುಖ್ಯವಾಗಿ ಹಾವೇರಿಯಲ್ಲಿ 10865 ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ. ಹಾಗೆ ಕೋಲಾರದಲ್ಲಿ 5831 ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು. ಹಾವೇರಿಯಲ್ಲಿ 10865, ಕೋಲಾರದಲ್ಲಿ 5831 ಮತ ನೋಟಕ್ಕೆ ಚಲಾವಣೆಯಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ. ಹಾವೇರಿಯಲ್ಲಿ 10865, ಕೋಲಾರದಲ್ಲಿ 5831 ಮತಗಳನ್ನು ಮತದಾರರು ಲೋಕಸಭಾ ಚುನಾವಣೆಯಲ್ಲಿ ನೋಟಕ್ಕೆ ಈ ಬಾರಿ ಚಲಾವಣೆಯನ್ನು ಮಾಡಿರುವಂಥದ್ದು. ಇನ್ನು ಕೊಪ್ಪಳದಲ್ಲೂ ಕೂಡ ನೋಟಕ್ಕೆ ಮತ ಚಲಾವಣೆಯಾಗಿದೆ. ಕೊಪ್ಪಳದಲ್ಲಿ 3519 ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ. ಅದೇ ರೀತಿ ಮಂಡ್ಯದಲ್ಲಿ 7736 ಮತಗಳನ್ನು ಮತದಾರರು ನೋಟಕ್ಕೆ ಹಾಕಿಬಿಟ್ಟಿದ್ದಾರೆ. ಕೊಪ್ಪಳದಲ್ಲಿ 3519 ಮತ, ಹಾಗೆ ಮಂಡ್ಯದಲ್ಲಿ 7736
36 ಮತಗಳನ್ನು ಮತದಾರರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನೋಟಕ್ಕೆ ತಮ್ಮ ಹಕ್ಕುಗಳನ್ನು ಚಲಾಯಿಸಿದ್ದಾರೆ. ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರುಗಳು ಇದ್ದರೂ ಕೂಡ, ಸ್ಪರ್ಧಿಗಳಿದ್ದರೂ ಕೂಡ ನೋಟಕ್ಕೂ ರಾಜ್ಯದ ಎಲ್ಲ ಕಡೆ ಮತದಾನ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ಮೈಸೂರಿನಲ್ಲಿ 4490 ಮತ ನೋಟಕ್ಕೆ ಚಲಾವಣೆಯಾಗಿದೆ. ಹಾಗೆ ರಾಯಚೂರಿನಲ್ಲಿ 9850 ಮತ ಚಲಾವಣೆ ನೋಟಕ್ಕೆ ಆಗಿರುವಂಥದ್ದು. ಮೈಸೂರಿನಲ್ಲಿ 4490, ಹಾಗೆ ರಾಯಚೂರಿನಲ್ಲಿ 9850 ಮತಗಳು ಅಲ್ಲಿ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು. ಬೇರೆ ಬೇರೆ ಕಾರಣಕ್ಕೆ ಮೇಲಿನ ಯಾರೂ ಅಭ್ಯರ್ಥಿಗಳು ಸೂಕ್ತ ಅಲ್ಲ ಅನ್ನುವಂಥ ಆಯ್ಕೆಯನ್ನು ಚುನಾವಣಾ ಆಯೋಗ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ 4490 ಓಟು ಬಿದ್ದಿದೆ. ರಾಯಚೂರಿನಲ್ಲಿ 9850 ಮತಗಳು ನೋಟಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಚಲಾವಣೆ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ರಾಜ್ಯದ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ನೋಟ ಚಲಾವಣೆ ಮಾಡಿದ್ದಾರೆ ಮತದಾರರು. ಇನ್ನು ಶಿವಮೊಗ್ಗದಲ್ಲಿ 4332 ಮತ ನೋಟಕ್ಕೆ ಬಿದ್ದಿದೆ. ತುಮಕೂರಿನಲ್ಲಿ ನೋಡೋದಾದರೆ 6460 ಮತಗಳನ್ನು ಮತದಾರರು ಈ ಬಾರಿ ನೋಟಕ್ಕೆ ಚಲಾವಣೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ 4332, ಹಾಗೆ ತುಮಕೂರಿನಲ್ಲಿ 6460 ಮತಗಳನ್ನು ಮತದಾರರು ನೋಟಕ್ಕೆ ಚಲಾವಣೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಕೆಲವೊಂದು ಕಡೆ ಜಾಸ್ತಿ ಆದರೆ ಇನ್ನೊಂದು ಕಡೆ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೋಟಕ್ಕೆ ಮತ ಬಿದ್ದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಶಿವಮೊಗ್ಗದಲ್ಲಿ 4332, ತುಮಕೂರಿನಲ್ಲಿ 6460 ಮತಗಳು ನೋಟಕ್ಕೆ ಬಿದ್ದಿವೆ. ಇನ್ನು ಮುಖ್ಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ 11269 ಮತ ನೋಟಕ್ಕೆ ಚಲಾವಣೆ ಆಗಿದೆ. ಇನ್ನು ಉತ್ತರ ಕನ್ನಡದಲ್ಲಿ 10176 ಮತ ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು. ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ 11269, ಉತ್ತರ ಕನ್ನಡದಲ್ಲಿ 10176 ಮತಗಳು ನೋಟಕ್ಕೆ ಚಲಾವಣೆಯಾಗಿದೆ. ಉಡುಪಿಯಲ್ಲಿ ಒಂದಷ್ಟು ಸೌಜನ್ಯ ಪ್ರಕರಣ ಕೂಡ ಸದ್ದು ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ನೋಟ ಅಭಿಯಾನವನ್ನು ಕೂಡ ಕೆಲವೊಂದು ಕಡೆ ಕೈಗೊಳ್ಳಲಾಗಿತ್ತು, ಪ್ರತಿಭಟನೆಗಳನ್ನು ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ 11269 ಓಟು ನೋಟಕ್ಕೆ ಬಿದ್ದಿರುವಂಥದ್ದು. ಇನ್ನು ರಾಜ್ಯದಲ್ಲೇ ಅತಿ ಹೆಚ್ಚು ನೋಟವನ್ನು ಪಡೆದಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 23576 ಮತಗಳನ್ನು ನೋಟ ಪಡ್ಕೊಂಡಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿ ಮುಖ್ಯವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಪ್ರತಿಭಟನೆಗಳನ್ನು ಮಾಡಿರುವಂತಹ ಸಂದರ್ಭದಲ್ಲೂ ಕೂಡ ನೋಟ ಅಭಿಯಾನವನ್ನು ಮಾಡಲಾಗಿತ್ತು, ಬೈಕ್ ರ್ಯಾಲಿಗಳನ್ನು ಮಾಡಲಾಗಿತ್ತು, ಪ್ಯಾಂಪ್ಲೆಟ್ಗಳನ್ನು ಕೂಡ ಹಂಚಲಾಗಿತ್ತು. ಹಾಗಾಗಿ ಈ ಬಾರಿ ದಕ್ಷಿಣ ಕನ್ನಡದಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚಿನ ನೋಟ ಮತದಾನ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇಲ್ಲಿ 23576 ಮತಗಳು ನೋಟಕ್ಕೆ ಚಲಾವಣೆ ಆಗಿರುವಂಥದ್ದು. ಅಭ್ಯರ್ಥಿಗಳು ಯಾರೂ ನಮಗೆ ಸೂಕ್ತ ಅಲ್ಲ, ಹಾಗಾಗಿ ನಾವು ಯಾರಿಗೂ ಓಟ್ ಹಾಕ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟ ಅಭಿಯಾನ ಕೂಡ ನಡೆದಿರುವಂಥದ್ದು ನಾವು ಭಾಳಷ್ಟು ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಯಾರೂ ಕೂಡ ರಾಜಕೀಯ ಪಕ್ಷದವರು ನಮಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಮತ್ತು ಈ ಸೌಜನ್ಯ ಪ್ರಕರಣಕ್ಕೆ ಬೇಕಾಗಿರುವಂಥ ಅದನ್ನು ಮುಗಿಸುವಂಥ ಯಾವುದೇ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ನೋಟ ಚಲಾವಣೆ ಆಗಿರುವಂಥದ್ದು. ಇನ್ನು ರಾಜ್ಯದಲ್ಲಿ ಅತಿ ಕಡಿಮೆ ನೋಟವನ್ನು ಪಡ್ಕೊಂಡಿರುವಂಥದ್ದು ಚಿಕ್ಕೋಡಿಯಲ್ಲಿ 2608 ಮತಗಳು ಮಾತ್ರ ನೋಟಕ್ಕೆ ಬಿದ್ದಿರುವಂಥದ್ದು. ಇದು ರಾಜ್ಯದಲ್ಲೇ ಅತಿ ಕಡಿಮೆಯಾಗಿ ಬಿದ್ದಿರುವಂತಹ ನೋಟ ಮತಗಳ ಪ್ರಮಾಣವನ್ನು ನೋಡೋದಿದ್ದರೆ ಚಿಕ್ಕೋಡಿಯಲ್ಲಿ 2608 ಮತ, ಅಂದರೆ ಇದು ರಾಜ್ಯದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರುವಂಥ ನೋಟ ಮತದಾನ ಆಗಿದೆ. ರಾಜ್ಯದ ಬೇರೆ ಬೇರೆ ಕಡೆ ಈಗಾಗಲೇ ನೋಡಿದ್ದೀರಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಅಂಕಿಅಂಶಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಮತ ಪ್ರಮಾಣ ದಾಖಲಾಗಿತ್ತು. ಚಿಕ್ಕೋಡಿಯಲ್ಲಿ ಕಡಿಮೆ ಪ್ರಮಾಣ ದಾಖಲಾಗಿದೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಚಲಾವಣೆಯಾದಂಥ ಒಟ್ಟು ನೋಟ ಮತ 2 ಲಕ್ಷ ದಾಟಿದೆ. 2,18,343 ಮತ ಕರ್ನಾಟಕ ರಾಜ್ಯದಲ್ಲಿ ನೋಟಕ್ಕೆ ಚಲಾವಣೆಯಾಗಿದೆ.
ಅಂದರೆ 2 ಲಕ್ಷ ಮತದಾರರು ಈ ನೋಟಾವನ್ನು ಚಲಾವಣೆ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಚಲಾವಣೆ ಆಗಿರುವಂತಹ ಒಟ್ಟು ನೋಟಾ ಮತ 2,18,343. ಚುನಾವಣಾ ಆಯೋಗ ಕಳೆದ ಸಾರಿ ಕೂಡ ಈ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ಗಳಾಗಿರ್ಬೋದು, ಎಲ್ಲ ಚುನಾವಣೆಗಳಲ್ಲಿ ನೋಟಾ ಮತದಾನದ ಆಯ್ಕೆಯನ್ನು ನೀಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ EVMನಲ್ಲಿ ಈ ಒಂದು ಅವಕಾಶವನ್ನು ನೀಡಲಾಗಿತ್ತು. ಹಾಗಾಗಿ ಮತದಾರರು ಅಂದರೆ 2 ಲಕ್ಷದಷ್ಟು ಮತದಾರರು ಈ ನೋಟಾ ಆಯ್ಕೆಯನ್ನು ಒತ್ತಿದ್ದಾರೆ. ಕರ್ನಾಟಕದಲ್ಲಿ ಚಲಾವಣೆಯಾಗಿರುವಂಥ ನೋಟಾ ಮತಗಳು ಒಟ್ಟು 2,18,343. 2,18,343 ಜನರು ಈ ಬಾರಿ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಮತವನ್ನು ನೋಟಾಕ್ಕೆ ಚಲಾವಣೆ ಮಾಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ವೀಕ್ಷಕರಿಗೆ ಧನ್ಯವಾದಗಳು.